ಇದೆಲ್ಲವೂ ಆರಂಭವಾದದ್ದು 1981ರಲ್ಲಿ. ಮಾನವತಾವಾದಿಗಳು, ಆಧ್ಯಾತ್ಮಿಕ ನಾಯಕರು, ಶಾಂತಿ ಮತ್ತು ಮಾನವ ಮೌಲ್ಯಗಳ ಜಾಗತಿಕ ರಾಯಭಾರಿಯಾಗಿರುವ ಗುರುದೇವ ಶ್ರೀ ಶ್ರೀ ರವಿಶಂಕರ್ ರವರು ಒಂದು ಗಹನವಾದ ಸತ್ಯವನ್ನು ಗಮನಿಸಿದರು. ಬೆಂಗಳೂರು ಸಮೀಪದಲ್ಲಿ ಆರ್ಟ್ ಆಫ್ ಲಿವಿಂಗ್ ಕೇಂದ್ರ ನಿರ್ಮಾಣವಾಗುತ್ತಿದ್ದಾಗ ಅಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕರ ಮಕ್ಕಳು ಮೂಲಭೂತ ಶಿಕ್ಷಣವನ್ನೂ ಪಡೆಯಲಾಗದೆ ಧೂಳಿನಲ್ಲಿ ಆಟವಾಡುತ್ತಿರುವುದನ್ನು ಅವರು ಕಂಡರು. ಈ ತುರ್ತು ಅವಶ್ಯಕ್ಕೆ ಸರಳ ಪ್ರತಿಕ್ರಿಯೆಯೊಂದಿಗೆ ಆರಂಭವಾದ ಪ್ರಯತ್ನವು ಬೇಗನೆ ಒಂದು ಮಹತ್ತರ ಧ್ಯೇಯವಾಯಿತು. ಈ ಮಕ್ಕಳಿಗೆ ಮೂಲಭೂತ ಶಿಕ್ಷಣ, ಅಗತ್ಯವಾದ ಆರೋಗ್ಯ ಸೇವೆಗಳು, ಪೌಷ್ಟಿಕ ಆಹಾರವನ್ನು ಒದಗಿಸಲಾಯಿತು. ಇದರ ಮೂಲಕ ಅವರು ಕಲಿಕೆ, ಗೌರವ ಮತ್ತು ಸಂತೋಷವನ್ನು ಬೆಳೆಸಿಕೊಳ್ಳಲು ಸುರಕ್ಷಿತವಾದ ವಾತಾವರಣವನ್ನು ಪಡೆದರು. ಇಂದು ದಾನಿಗಳು ಮತ್ತು ಸ್ವಯಂ ಸೇವಕರ ಸಹಕಾರದಿಂದ ಈ ಧ್ಯೇಯವು ಭಾರತದ 22 ರಾಜ್ಯಗಳಲ್ಲಿ 1356ಕ್ಕೂ ಹೆಚ್ಚು ಉಚಿತ ಶಾಲೆಗಳಾಗಿ ಬೆಳೆದಿದ್ದು 1,20,000ಕ್ಕೂ ಹೆಚ್ಚು ಮಕ್ಕಳಿಗೆ ಶಿಕ್ಷಣ ನೀಡುತ್ತಿದೆ. ಶಿಕ್ಷಣ ಪಡೆದ ಪ್ರತಿಯೊಂದು ಮಗುವು ಒಂದು ಕುಟುಂಬವನ್ನಷ್ಟೇ ಅಲ್ಲ, ಸಂಪೂರ್ಣ ಸಮುದಾಯವನ್ನೇ ಬಲಪಡಿಸುತ್ತದೆ. ಶಿಕ್ಷಣವು ಪ್ರತಿಯೊಬ್ಬರ ಮೂಲಭೂತ ಹಕ್ಕಾಗಿದ್ದು, ಇದು ದಾರಿದ್ರ್ಯ, ಅನಾರೋಗ್ಯ ಮತ್ತು ಸಾಮಾಜಿಕ ಅಸಮಾನತೆಯ ಚಕ್ರವನ್ನು ಮುರಿಯುವ ಅತ್ಯಂತ ಶಕ್ತಿಯುತ ಮಾರ್ಗಗಳಲ್ಲಿ ಒಂದು ಎಂಬುದು ನಮ್ಮ ನಂಬಿಕೆ. ಇದು ಮಕ್ಕಳಿಗೆ ಜ್ಞಾನ, ಆತ್ಮವಿಶ್ವಾಸ ಮತ್ತು ಜೀವನ ಕೌಶಲ್ಯಗಳನ್ನು ನೀಡಿ ತಮ್ಮ ಹಾಗೂ ತಮ್ಮ ಸುತ್ತಲಿನ ಜಗತ್ತಿನ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ನೆರವಾಗುತ್ತದೆ.